ತುಂಬಾ ಜನಕ್ಕೆ ಈಗ ಸಮಯ ಇಲ್ಲ ಅನ್ನೋದೇ ಒಂದು ದೊಡ್ಡ ವೈರಸ್ ಆಗೋಗ್ಬಿಟ್ಟಿದೆ. ಇತ್ಯಾದಿ ಆರೋಗ್ಯ ಸಮಸ್ಯೆಗಳನ್ನ ಮುದ್ರೆಗಳ ಮುಖಾಂತರ ಮಾಡ್ಕೋಬೇಕಾದಾಗ ಸರಿಯಾದ ಸಮಯ ಅನ್ನೋದನ್ನ ಮೀಸಲಿಡಬೇಕಾ ಅದಕ್ಕೋಸ್ಕರ, ಅಥವಾ ಅದಕ್ಕೇನಾದ್ರೂ ಸಮಯದ ಯಾವುದೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ವಾ? ಖಂಡಿತ ಇಲ್ಲ, ಯಾವುದೇ ರೂಲು ರೆಗ್ಯುಲೇಷನ್ ಇಲ್ಲ ಮುದ್ರ ಮಾಡ್ಲಿಕ್ಕೆ. ಕೈ ಯಾವಾಗ ಫ್ರೀ ಇರುತ್ತೆ, ಈವನ್ ನೀವು ಮೌಸ್ ಇಟ್ಕೊಂಡು ಒಂದ್ ಕೈಯಲ್ಲಿ ಮುದ್ರ ಮಾಡಿದ್ರು ಕೂಡ ವರ್ಕ್ ಆಗುತ್ತೆ. ಸೊ ಅಷ್ಟು ವಂಡರ್ಫುಲ್ ಆಗಿರುವಂತದ್ದು. ಸೊ ಅದಕ್ಕೆ ಜಸ್ಟ್ ನಿಮ್ಮ ಟೈಮ್ ಇದ್ದಾಗ, ಅಂದ್ರೆ ಈಗ ವಾಕ್ ಹೋಗುವಾಗ ಮಾಡ್ಬೋದು, ಸುಮ್ಮನೆ ಕೂತಿರ್ತೀರಿ, ವೆಯ್ಟ್ ಮಾಡ್ತಿರ್ತೀರಿ, ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ಯಾವಾಗ ಬೇಕಾದ್ರೂ ಕೈನ ಜಸ್ಟ್ ಹಿಂಗ್ ಅಂದ್ರೂ ಕೂಡ ಅದು ನಮ್ಮ ದೇಹಕ್ಕೆ ಡಿಫ್ರೆಂಟ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಮುದ್ರಗಳ ಕಾಂಬಿನೇಷನ್ ಅಷ್ಟು ಒಂದು ವಂಡರ್ಫುಲ್ ಟೆಕ್ನಿಕ್ ಅಂತ ಹೇಳೋದು. ಹಾಗೇನೆ ಪ್ರಾಣಾಯಾಮ, IT-BT ಕಂಪನಿಗಳಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ ಇಂದಾನೆ ಮಧುಮೇಹ ಜಾಸ್ತಿ ಆಗ್ತಾ ಇರುತ್ತೆ. ಅಂತವ್ರು ಅಲ್ಲೇ ಕೂತ್ಕೊಂಡಲ್ಲೇ ಮುದ್ರೆ ಇಟ್ಕೊಂಡಿರ್ಬೋದು, ಅಥವಾ ಇನ್ ಬಿಟ್ವೀನ್ ಮಧ್ಯೆ ಗ್ಯಾಪ್ ಅಲ್ಲಿ ಸ್ವಲ್ಪ ಪ್ರಾಣಾಯಾಮನ, ಅದರಲ್ಲಿ ಕಪಾಲ್ಭಾತಿ ಆಗಿರ್ಬೋದು, ಭಸ್ತ್ರಿಕಾ ಆಗಿರ್ಬೋದು, ವೈಟಲೈಸಿಂಗ್ ಪ್ರಾಣಾಯಾಮನ ಜಾಸ್ತಿ ಮಾಡ್ಬೇಕು. ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಎಲ್ಲಾ ತರ ವರ್ಕ್ ಕರೆಕ್ಟ್ ಆಗ್ತಾ ಹೋಗುತ್ತೆ. ಮುದ್ರಾ ಸಂಜೀವಿನಿ ಅಂತ ಪುಸ್ತಕಗಳನ್ನು ಕೂಡ ಕೊಡುಗೆಯನ್ನ ಕೊಟ್ಟಿದ್ದೀರಿ. ಯೋಗದಲ್ಲಿ ಯೋಗ ಸಂಜೀವಿನಿ ಪುಸ್ತಕ ಅನ್ನೋದನ್ನು ಕೊಡುಗೆ ಕೊಟ್ಟಿದ್ದೀರಿ. ಹಲವಾರು ಮಂದಿ ಆ ಪುಸ್ತಕಗಳನ್ನು ಕೂಡ ತಗೊಳ್ತಿದ್ದಾರೆ. ಹತ್ತಿರದ ಎಲ್ಲಾ ಪುಸ್ತಕ ಶಾಖೆಗಳಲ್ಲೂ ಕೂಡ ಅದು ಸಿಗುತ್ತೆ.